ಮಹದಾಯಿ ಹೋರಾಟಗಾರರಿಂದ ಕಾಂಗ್ರೆಸ್ಗೆ ಈಗ ಬೆಂಬಲ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಧಾರವಾಡ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸುಟಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಮಹದಾಯಿ ತರಲು ಬಿಜೆಪಿ ನಾಯಕರು ನಿರ್ಲಕ್ಷ್ಯವನ್ನ ವಹಿಸಿದ್ರು ಅಂತೇಳಿ ಬೇಸರವನ್ನ ಹಾಕಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ಜಿಲ್ಲೆಯ ಜನರಿಗೆ ಮೋಸ ಮಾಡಿದ್ರು. ಕರ್ನಾಟಕ ಸಮತ ಪಕ್ಷದ ಅಧ್ಯಕ್ಷ ವೀರೇಶ ಸೊಬರದಮಠ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಹದಾಯಿ ಹೋರಾಟಗಾರರು ಕಾಂಗ್ರೆಸ್ಗೆ ನಾವು ಬೆಂಬಲವನ್ನು ನೀಡ್ತೀವಿ ಅಂತ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಆವಾಗ ಏನ್ ಬೇಕಾದ್ರೂ ಆಗಬಹುದು. ಮಹದಾಯಿ ಹೋರಾಟಗಾರರಿಂದ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲ ವ್ಯಕ್ತವಾಗ್ತಾ ಇದೆ. ಮತ್ತಷ್ಟು ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಇದು. ಧಾರವಾಡ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸುಟಿ ಅಂತೇಳಿ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಇಲ್ಲಿ ಮಹದಾಯಿ ತರಲು ಬಿಜೆಪಿ ನಾಯಕರು ನಿರ್ಲಕ್ಷ್ಯವನ್ನ ಮಾಡಿದ್ರು ಅಂತೇಳಿ ತಮ್ಮ ಬೇಸರವನ್ನ ಹೊರಹಾಕಿದ್ರು. ಮಹದಾಯಿ ಹೋರಾಟಗಾರರ ಬೆಂಬಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧಾರವಾಡ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸುಟಿ ಇದರ ಬಗ್ಗೆ ಮಾತನಾಡಿದ್ದಾರೆ, ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. 4 ಜಿಲ್ಲೆಗಳಿಂದ ನಮಗೆ ಬೆಂಬಲ ಬಂದಿದೆ. ಅರಣ್ಯ ಇಲಾಖೆ ಕ್ಲಿಯರೆನ್ಸ್ ಮಾತ್ರ ಬಾಕಿ ಇದೆ. ಇದಕ್ಕಾಗಿ ಕಾಂಗ್ರೆಸ್ ಸರ್ಕಾರ ಹಣ ಮೀಸಲಿಟ್ಟಿದೆ ಅಂತ ಇದೇ ಸಂದರ್ಭದಲ್ಲಿ ಹೇಳಿದರು. ಅಲ್ಲಿ ಈ ಬಾರಿ ಧಾರವಾಡ ಅಂತ ಬಂದಾಗ ಅಲ್ಲಿ ಸಾಕಷ್ಟು ಅಸಮಾಧಾನ ಇತ್ತು. ಅಂದರೆ ಈ ಬಾರಿ ಅವರಿಗೆ ಜೋಶಿ ಅವರಿಗೆ ಟಿಕೆಟ್ ಕೊಡೋದು ಬೇಡ ಅಂತಿತ್ತು. ಅಂತಿಮವಾಗಿ ಕೊಟ್ಟಿದ್ರು. ಕೆಲಸ ಕಾರ್ಯಗಳು ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ ಕೆಲಸ ಕಾರ್ಯಗಳು ಆಗಿದೆ, ಇನ್ನು ಆಗಬೇಕು ಅಂತೇಳಿ. ಬಟ್ ಈ ಬಾರಿ ಈ ಬೆಂಬಲವನ್ನು ನೋಡ್ತಾ ಇದ್ರೆ ಈ ಬಾರಿ ಜಿದ್ದಿನ ಕಣ ಆಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಈ ನಾಡಿನಲ್ಲಿ ಕೂಡ ನಾವು ಎಲ್ಲೆಲ್ಲಿ ಹೋಗ್ಬೇಕು ಅಲ್ಲೆಲ್ಲ ಕೆಲಸ ಮಾಡುವಂತ ಕಾರ್ಯವನ್ನ ಮಾಡಿ ಇವತ್ತಿನ ದಿನ ಸರ್ಕಾರದ ಪ್ರತಿನಿಧಿ ಆದಂತ ಸನ್ಮಾನ್ಯ ಸರ್ಕಾರದ ಯಾವುದೇ ಕೂಡ ನಾವು ಆಮಿಷ ಆಗಲಿ ನಮ್ಮ ಬೇಡಿಕೆ ಆಗಲಿ ಇಂಥದ್ದು ಯಾವುದು ಕೂಡ ಸೂರ್ಯಚಂದ್ರ ಸಾಕ್ಷಿಯಾಗಿ ನಾವು ಕೇಳೋದಿಲ್ಲ. ಅವಶ್ಯಕತೆನೂ ಇಲ್ಲ, ಅದು ನಮ್ಗೆ ಅವಶ್ಯಕತೆನೂ ಇಲ್ಲ. 9 ವರ್ಷ ಹೋರಾಟ ಮಾಡಿದವ್ರಿಗೆ ಅದ್ರ ಅವಶ್ಯಕತೆ ಇಲ್ಲ. ಈ ನಾಡಿನ ಜನರಿಗೆ ನೀರು ಬೇಕಾಗಿದೆ. ಈ ನಾಡಿನ ಜನ ರೈತ ಸುಖ ಸರ್ಕಾರ ಪರವಾಗಿ ಮಾತನಾಡಕತ್ತಿಲ್ಲ. ಸತ್ಯವನ್ನ ಮಾತನಾಡಲಿಕ್ಕೆ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಟ್ಟಾರೆ. ಪ್ರತಿಯೊಬ್ಬರು ಸತ್ಯ ನಡೆಯೋದನ್ನು ಹೇಳಬೇಕಾಕೈತಿ. 5 ಯೋಜನೆಗಳಂತಂದ್ರು. ಈ ಸರ್ಕಾರ 5 ಯೋಜನೆಗಳು ತರಲಿಲ್ಲ ಅಂದ್ರ ಇವತ್ತ ಫುಟ್ಪಾತ್ ಒಳಗೆ ಬರ್ತಿದ್ರು ವ್ಯಾಪಾರಸ್ಥರೇ. ಟೆಕ್ಸ್ಟೈಲ್ ಇರ್ಬೋದು, ಹೊಸ ಕಂಪನಿಗಳಿರ್ಬೋದು, ಹೋಟೆಲ್ಗಳಿರ್ಬೋದು, ಇವತ್ತು ಮಾರ್ಕೆಟಿಂಗ್ ಇರ್ಬೋದು. ಇವತ್ತ ಯೋಜನೆಗಳ ತರಲಿಲ್ಲ ಅಂತಂದ್ರ ಇವತ್ತ ಬೀದಿಗೆ ಬರುವಂತ ಸ್ಥಿತಿ ನಿರ್ಮಾಣ ಆಕಿತ್ತ. ಏನ್ ಮಾಡಿದ್ರು? ಯೋಜನೆಗಳ ಬಂದ್ರ ಈ ರಾಜ್ಯ ದಿವಾಳಿಗೆಳ್ತದ. ಮತ್ತ ಇವರು 100 ಕೋಟಿ 1000 ಕೋಟಿ ಸಾಲ ಮಾಡಿದ್ರಲ್ಲ, ಇದ್ರ ಬಗ್ಗೆ ಯಾರು ಪ್ರಶ್ನೆ ಮಾಡಿರಲ್ಲ. ಶಾಸಕ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಠಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಠಲ್, ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಮಹದಾಯಿ ಹೋರಾಟಗಾರರು ಬೆಂಬಲವನ್ನು ವ್ಯಕ್ತಪಡಿಸಿದರೆ ಕಾರಣ ಏನು ಅಂತಂದ್ರೆ ಈ ಹಿಂದೆ ಬಿಜೆಪಿ ನಾಯಕರು ನಿರ್ಲಕ್ಷ್ಯವನ್ನು ಮಾಡಿದ್ರು, ಹಾಗಾಗಿ ನಾವು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಅಂತೇಳಿ. ಈ ಬೆಂಬಲ ಎಷ್ಟರ ಮಟ್ಟಿಗೆ ಬೂಸ್ಟ್ ನೀಡುತ್ತೆ ಕಾಂಗ್ರೆಸ್ಗೆ? ಖಂಡಿತವಾಗಿಯೂ ಹೇಮಕುಮಾರ್ ಏನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ದಿನದಿಂದ ದಿನಕ್ಕೆ ಒಂದೊಂದು ಸಮಸ್ಯೆಗಳು ಇದೀಗ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಎದುರಾಗ್ತಿರುವಂತದ್ದು. ಅದಕ್ಕೆ ಪೂರಕ ಎಂಬಂತೆ ಇವತ್ತು ಮಹದಾಯಿ ಹೋರಾಟಗಾರರು ಕೂಡ ಏನು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ನೀಡುವ ಮೂಲಕ ಒಂದು ಬೆಂಬಲವನ್ನ ಸೂಚನೆ ಮಾಡಿರುವಂತದ್ದು. ಏನು 4 ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 13 ತಾಲೂಕುಗಳಲ್ಲಿ ಕೂಡ ಮಹದಾಯಿ ಹೋರಾಟಗಾರರು ಇವತ್ತು ಒಂದು ಧಾರವಾಡ ಮಯೂರ್ ಹೋಟೆಲ್ನಲ್ಲಿ ಒಂದು ಸಚಿವ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ಸಭೆಯನ್ನ ಮಾಡಿ ಒಂದು ನಿರ್ಣಯಕ್ಕೆ ಬಂದಿರುವಂತದ್ದು. ಕಳೆದ ಸತತ 10 ವರ್ಷಗಳ ಕಾಲ ಅವಧಿ ಅಧಿಕಾರದಲ್ಲಿರ್ತಕ್ಕ ಕಾಂಗ್ರೆಸ್ ಬಿಜೆಪಿ ಸರ್ಕಾರ ಯಾವುದೇ ರೀತಿಯಾದಂತಹ ಒಂದು ಮಹದಾಯಿ ಯೋಜನೆಗೆ ಪೂರಕವಾದಂತಹ ಒಂದು ಅನುಷ್ಠಾನ ಮಹದಾಯಿ ಯೋಜನೆ ಜಾರಿಗೆ ತರುವಲ್ಲಿ ವಿಫಲವಾಗಿದೆ ಅಂತ ಆರೋಪಿಸುವಂತ ರೈತರು ಕೂಡ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬೆಂಬಲವನ್ನ ಸೂಚನೆ ನೀಡಿರುವಂತದ್ದು. ಏನು ಗದಗ ಹಾವೇರಿ ಕ್ಷೇತ್ರದಲ್ಲಿ ಇರತಕ್ಕಂಥ ಆನಂದ್ ಗಟ್ಟದೇವರ ಮಠ ಇರಬಹುದು ಮತ್ತು ಧಾರವಾಡದಲ್ಲಿ ವಿನೋದ್ ಅಸುಟಿ ಆಗಿರ್ಬೋದು, ಬೆಳಗಾವಿ ಕ್ಷೇತ್ರದಲ್ಲಿ ಮೃಣಾಲ್ ಹೆಬ್ಬಾಳ್ಕರ್ ಅವರಿಗೆ ಒಂದು ಬೆಂಬಲವನ್ನ ಸೂಚನೆ ನೀಡುವ ಮೂಲಕ ಇದೀಗ ರೈತ ಹೋರಾಟಗಾರರು ಒಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಮೂಲಕ ಪ್ರಹ್ಲಾದ್ ಜೋಶಿ ಅವರಿಗೆ ಇದೀಗ ನಿರತವಾಗಿರುವಂತದ್ದು. ಅದಕ್ಕೆ ಕಾರಣವೆಂಬಂತೆ ಕೂಡ ಇದೀಗ ಸಾಕಷ್ಟು ರೀತಿಯಲ್ಲಿ ಕೂಡ ಕೇಂದ್ರ ಸಚಿವರು ಮಹದಾಯಿ ಯೋಜನೆ ಬಗ್ಗೆ ಕೇಂದ್ರದಿಂದ ಒಂದು ಕ್ಲಿಯರೆನ್ಸ್ ಕೊಡಿಸುವಲ್ಲಿ ವಿಫಲರಾಗಿದ್ದಾರೆ ಅನ್ನುವಂತ ಒಂದು ಆರೋಪವನ್ನ ಈಗ ಮಹದಾಯಿ ಹೋರಾಟಗಾರರು ಮಾಡಿರುವಂತದ್ದು. ಹೇಮಕುಮಾರ್, ಈಗ ಬಹಳ ಮುಖ್ಯವಾಗಿ ಅಲ್ಲಿ ಜನರ ಬೇಸರ ಇದು. ಬಟ್ ಇಲ್ಲಿ ನೋಡ್ತಾ ಇದೆ ಅಂದರೆ ಅಲ್ಲಿ ಜೋಶಿ ಅವ್ರನ್ನ ನೋಡ್ತಾ ಇದ್ರೆ ಈ ಬಾರು ಅಂದರೆ ಅಲ್ಲಿ ಮಠಾಧೀಶರ ಅಥವಾ ಶ್ರೀಗಳ ಸ್ಟೇಟ್ಮೆಂಟ್ ಕೊಟ್ಟು ನೋಡ್ತಾ ಇದ್ರೆ ಜೋಶಿ ಅವ್ರನ್ನ ಸೋಲಿಸಲೇಬೇಕು ಅಂತೇಳಿ. ಮತ್ತೆ ಈ ಸಮುದಾಯ ಈಗ ಕಾಂಗ್ರೆಸ್ಗೆ ಬಂದಿರುವಂಥದ್ದು. ಅಂದರೆ ಯಾವ ರೀತಿಯಾಗಿ ಪೈಪೋಟಿ ಇರುತ್ತೆ ಜೋಶಿ ಅವರಿಗೆ ಅಂತೇಳಿ? ಖಂಡಿತವಾಗಿ ಈಗಾಗಲೇ ಕೂಡ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಇದೀಗ ಲಿಂಗಲೇಶ್ವರ ಸ್ವಾಮಿಗಳು ಒಂದು ರೀತಿಯಲ್ಲಿ ಒಂದು ಸೋಲಿಸಬೇಕು ಅನ್ನುವಂತ ಹಠವನ್ನ ಹೊಟ್ಟಿರುವಂತದ್ದು.
ನಲ್ಲಿ ಕೂಡ ಮಹದಾಯಿ ಹೋರಾಟಗಾರರು ಈ ಒಂದು ರೀತಿಯ ಒಂದು ಶಪಥವನ್ನ ಮಾಡಿರುವಂತದ್ದು. ಯಾಕಂತಂದ್ರೆ ಮುಖ್ಯಮಂತ್ರಿ ಬೆಳಿಗ್ಗೆ ಆದ್ರೆ ಸಾಕು ಮೋದಿಯವರ ಅಕ್ಕಪಕ್ಕದಲ್ಲಿ ಅಡ್ಡಾಡುವಂತ ಏನು ಪ್ರಹ್ಲಾದ್ ಜೋಶಿ ಅವರು ಕೂಡ ಈ ಒಂದು ಮಹದಾಯಿ ವಿಚಾರವನ್ನ ಮಾತನಾಡಿ ಬಗೆಹರಿಸುವ ವಿಚಾರದಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ವಿಳಂಬ ಧೋರಣೆಯನ್ನ ಮಾಡ್ತಿದ್ದಾರೆ ಅನ್ನುವಂತ ಒಂದು ಮಾತು ಕೂಡ ಇದೀಗ ಮಠ ಅವರು ಏನು ವ್ಯಕ್ತಪಡಿಸಿರುವಂತದ್ದು. ಈ ಒಂದು ರೀತಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಮನಸ್ಸು ಮಾಡಿದ್ದೆ ಕೇವಲ ಒಂದೇ ಒಂದು ದಿನದಲ್ಲಿ ಒಂದು ಕ್ಲಿಯರೆನ್ಸ್ ಕೊಡಿಸುವ ಮೂಲಕ ಮಹದಾಯಿ ಯೋಜನೆಗೆ ಉತ್ತರ ಕರ್ನಾಟಕ ಭಾಗದ 4 ಜಿಲ್ಲೆಗಳಾಗಿರ್ಬೋದು ಮತ್ತು 13 ತಾಲೂಕುಗಳಿಗೆ ಒಂದು ನೀರಿನ ಅನುಕೂಲವಾಗುತ್ತದೆ. ಇದಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಬಹಳ ವಿಳಂಬ ಧೋರಣೆಯನ್ನು ಮಾಡುತ್ತಾರೆ ಅನ್ನುವಂತ ಒಂದು ಮಾತನ್ನ ಇದೀಗ ವ್ಯಕ್ತಪಡಿಸಿರುವಂತ ಬೆನ್ನಲ್ಲೇ ಕೂಡ ಇದಕ್ಕೆ ಸಾಕಷ್ಟು ರೀತಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಇದು ಕೂಡ ಒಂದು ರೀತಿಯಲ್ಲಿ ಒಂದು ಹಿನ್ನಡೆ ಆಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ಈಗಾಗಲೇ ತಿಂಗಲೇಶ್ವರ ಸ್ವಾಮಿಗಳು ಒಂದು ರೀತಿಯಲ್ಲಿ ಎತ್ತು ಕುಂತ್ರೆ ಈಗ ಮಹದಾಯಿ ಹೋರಾಟಗಾರರು ಮತ್ತೊಂದು ರೀತಿಯಲ್ಲಿ ಈಗ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಬಿಸಿ ಮುಟ್ಟಿಸಲು ಇದೀಗ ನಿರತವಾಗಿರುವಂತದ್ದು. ಹೇಮಕುಮಾರ್, ಓಕೆ ಥ್ಯಾಂಕ್ ಯು ವಿಠಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇವತ್ತಿನ ದಿನ ಸರ್ಕಾರದ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.